ವೀಕ್ಷಕರೇ, ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ. ಯಾರು ಯಾರು ನಾಮಿನೇಟ್ ಆಗಿದ್ದಾರೆ, ಯಾರು ಯಾರಿಗೆ ನಾಮಿನೇಟ್ ಮಾಡಿದ್ದಾರೆ ಮತ್ತು ಪ್ರಿನ್ಸಿಪಲ್ ರಘು ಅವರು ಯಾರ ಮನೆಗೆ ಕಾಲ್ ಮಾಡಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ವೀಕ್ಷಕರೇ, ನಾಮಿನೇಷನ್ 8 ರೌಂಡ್ ಗಳಲ್ಲಿ ನಡೆಯುತ್ತದೆ. ಮೊದಲನೇ ರೌಂಡ್ಗೆ ಕಾವ್ಯ ಮತ್ತು ರಾಶಿಕಾ ಅವರು ಹೋಗಿರುತ್ತಾರೆ. ಇದರಲ್ಲಿ ಕಾವ್ಯ ಅವರು ಸೇವ್ ಆಗುತ್ತಾರೆ ಮತ್ತು ರಾಶಿಕಾ ಅವರು ನಾಮಿನೇಟ್ ಆಗುತ್ತಾರೆ. ಎರಡನೇ ರೌಂಡ್ಗೆ ರಕ್ಷಿತಾ ಮತ್ತು ರಿಷಾ ಅವರು ಹೋಗುತ್ತಾರೆ. ಇದರಲ್ಲಿ ರಕ್ಷಿತಾ ಅವರು ಸೇವ್ ಆಗುತ್ತಾರೆ ಮತ್ತು ರಿಷಾ ಅವರು ನಾಮಿನೇಟ್ ಆಗುತ್ತಾರೆ. ಇನ್ನು ಮೂರನೇ ರೌಂಡ್ಗೆ ಅಶ್ವಿನಿ ಮತ್ತು ಜಾನ್ವಿ ಅವರು ಹೋಗುತ್ತಾರೆ. ಇದರಲ್ಲಿ ಜಾನ್ವಿ ಅವರು ಸೇವ್ ಆಗುತ್ತಾರೆ ಮತ್ತು ಅಶ್ವಿನಿ ಅವರು ನಾಮಿನೇಟ್ ಆಗುತ್ತಾರೆ. ಇನ್ನು ನಾಲ್ಕನೇ ರೌಂಡ್ ನಲ್ಲಿ ಸುಧಿ ಮತ್ತು ಧ್ರುವಂತ್ ಅವರು ಹೋಗಿರುತ್ತಾರೆ. ಇದರಲ್ಲಿ ಧ್ರುವಂತ್ ಅವರು ನಾಮಿನೇಟ್ ಆಗುತ್ತಾರೆ ಮತ್ತು ಸುಧಿ ಅವರು ಸೇವ್ ಆಗುತ್ತಾರೆ. ಇನ್ನು ಐದನೇ ರೌಂಡ್ ನಲ್ಲಿ ಧನುಷ್ ಮತ್ತು ಸೂರಜ್ ಅವರು ಹೋಗಿರುತ್ತಾರೆ. ಇದರಲ್ಲಿ ಸೂರಜ್ ಅವರು ಸೇವ್ ಆಗುತ್ತಾರೆ ಮತ್ತು ಧನುಷ್ ಅವರು ನಾಮಿನೇಟ್ ಆಗುತ್ತಾರೆ. ಆರನೇ ರೌಂಡ್ ನಲ್ಲಿ ಗಿಲ್ಲಿ ಮತ್ತು ಚಂದ್ರಪ್ರಭಾ ಅವರು ಹೋಗಿರುತ್ತಾರೆ. ಇದರಲ್ಲಿ ಗಿಲ್ಲಿ ಅವರು ನಾಮಿನೇಟ್ ಆಗುತ್ತಾರೆ ಮತ್ತು ಚಂದ್ರಪ್ರಭಾ ಅವರು ಸೇವ್ ಆಗುತ್ತಾರೆ. ಇನ್ನು ಏಳನೇ ರೌಂಡ್ ನಲ್ಲಿ ಮಾಳು ಮತ್ತು ಅಭಿ ಅವರು ಹೋಗಿರುತ್ತಾರೆ. ಇದರಲ್ಲಿ ಅಭಿ ಅವರು ಸೇವ್ ಆಗುತ್ತಾರೆ ಮತ್ತು ಮಾಳು ಅವರು ನಾಮಿನೇಟ್ ಆಗುತ್ತಾರೆ. ಇನ್ನು ಎಂಟನೇ ರೌಂಡ್ ನಲ್ಲಿ ಸ್ಪಂದನ ಮತ್ತು ಮಲ್ಲಮ್ಮ ಅವರು ಹೋಗಿರುತ್ತಾರೆ. ಇದರಲ್ಲಿ ಸ್ಪಂದನ ಅವರು ಸೇವ್ ಆಗುತ್ತಾರೆ ಮತ್ತು ಮಲ್ಲಮ್ಮ ಅವರು ನಾಮಿನೇಟ್ ಆಗುತ್ತಾರೆ. ವೀಕ್ಷಕರೇ, ಈ ವಾರ 8 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಮತ್ತು 8 ಸ್ಪರ್ಧಿಗಳು ಸೇವ್ ಆಗಿದ್ದಾರೆ. 8 ಸ್ಪರ್ಧಿಗಳು ನಾಮಿನೇಟ್ ನಲ್ಲಿ 6 ಸ್ಪರ್ಧಿಗಳು ಬ್ಲೂ ಟೀಮ್ ಇಂದ ಮತ್ತು 2 ಸ್ಪರ್ಧಿಗಳು ರೆಡ್ ಟೀಮ್ ಇಂದ ನಾಮಿನೇಟ್ ಆಗಿದ್ದಾರೆ. ಇನ್ನೊಮ್ಮೆ ನಾಮಿನೇಟ್ ಸ್ಪರ್ಧಿಗಳು ನೋಡೋದಾದರೆ ರಿಷಾ, ಗಿಲ್ಲಿ, ಧನುಷ್, ಮಾಳು, ರಾಶಿಕಾ, ಅಶ್ವಿನಿ, ಮಲ್ಲಮ್ಮ ಮತ್ತು ಧ್ರುವಂತ್ ಈ 8 ಜನರು ನಾಮಿನೇಟ್ ಆಗಿದ್ದಾರೆ. ವೀಕ್ಷಕರೇ, ಈ ವಾರ ಬಿಬಿ ಕಾಲೇಜ್ ಟಾಸ್ಕ್ ಇರೋದ್ರಿಂದ ಪ್ರಿನ್ಸಿಪಲ್ ಆದ ರಘು ಅವರು ನಾಮಿನೇಟ್ ಆದ 8 ಸ್ಪರ್ಧಿಗಳ ಮನೆಗೆ ಫೋನ್ ಕರೆ ಮಾಡಿ ನಿಮ್ಮ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂದು ಕಂಪ್ಲೇಂಟ್ ಮಾಡುತ್ತಾರೆ. ಇದನ್ನು ಕನ್ಸೆಷನ್ ರೂಮ್ ನಲ್ಲಿ ಕೂತು ಮಾತನಾಡುತ್ತಾರೆ. ವೀಕ್ಷಕರೇ, ಇದಾಗಿತ್ತು ನಾಮಿನೇಷನ್ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಬಿಬಿಕೆ ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ರೆಡ್ ಮತ್ತು ಬ್ಲೂ ಟೀಮ್ ನಲ್ಲಿ ನಿಮಗೆ ಯಾವ ಟೀಮ್ ಇಷ್ಟ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.